ಹರಿ ಓಂ. ನಾನು ಮಮತಾ ಪ್ರಭು. ಇಂದು ನಾನು ಬರೆದಂತಹ ಹೊಸ ಕಥೆಯನ್ನು ನಿಮ್ಮ ಬಳಿ ವ್ಯಕ್ತಪಡಿಸಬೇಕೆಂದಿದ್ದೇನೆ. ಅದುವೇ ಕಾಲಚಕ್ರ. ಈ ಕಥೆ ಕಾಲ, ಧೈರ್ಯ, ಒಳ್ಳೆತನ ನಮ್ಮ ಸಮಯವನ್ನು ಹೇಗೆ ಬದಲಾಯಿಸುತ್ತದೆ ಎಂದು ಹೇಳುತ್ತದೆ. ಈ ಕಥೆ ಹೆಣಿತ ಅದು ದೊಡ್ಡದಾಗಿ ಭಾಗ 2 ಎಂದು ವಿಭಜಿಸಬೇಕಾಯಿತು. ಅದು ಒಂದು ಚಿಕ್ಕದಾದ ಊರು. ಆ ಊರಲ್ಲಿ ಅಪ್ಪ ಅಮ್ಮನ ಜೊತೆ 8 ವರ್ಷದ ಗುಂಡಮ್ಮ. ಅವರದ್ದು ಹೂವನ್ನು ಕಟ್ಟಿ ಮಾರಾಟ ಮಾಡಿ ಜೀವನ ನಡೆಸುವ ಒಂದು ಬಡ ಕುಟುಂಬ. ಒಂದು ದಿನ ಗುಂಡಮ್ಮ ಕಾಡಿನಲ್ಲಿ ನಡೆದುಕೊಂಡು ಹೋಗುವಾಗ ಒಂದು ಪುಟ್ಟ ಹೆಣ್ಣು ಮಗು ಅನಾಥವಾಗಿ ಅಳುತ್ತಿತ್ತು. ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು, ಹೇ ಪಾಪು, ಇದ್ಯಾರದ್ದು? ಯಾರಾದರೂ ಇದ್ದೀರಾ? ನಿಮ್ಮ ಮಗುನಾ? ಆದರೆ ಅವಳ ಕೂಗನ್ನು ಯಾರೂ ಗಮನಿಸಿಲ್ಲ. ಒಡ ಹುಟ್ಟಿದವರು ಯಾರೂ ಇಲ್ಲದ ಗುಂಡಮ್ಮನಿಗೆ ಪಾಪುವನ್ನು ನೋಡಿ ಖುಷಿಯಿಂದ ಅವಳ ಮನೆಗೆ ಕರೆದುಕೊಂಡು ಹೋದಳು. ಮಗಳ ಕೈಯಲ್ಲಿ ಮಗುವನ್ನು ಕಂಡು ಗಾಬರಿಗೊಳಗಾದ ತಂದೆ ತಾಯಿ ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ಗುಂಡಮ್ಮ ಕಾಡಿನಲ್ಲಿ ನಡೆದ ಘಟನೆಯನ್ನು ವಿವರವಾಗಿ ಹೇಳಿದಳು. ಇನ್ನು ಈ ಮಗುವನ್ನು ನಾವೇ ನೋಡಿಕೊಳ್ಳೋಣ ಎಂದು ಹಠ ಮಾಡಿ ಹಠವನ್ನು ಸಾಧಿಸಿನೂ ಬಿಟ್ಟಳು. ಆ ಮಗುವಿಗೆ ಪರಿ ಎಂದು ಹೆಸರಿಟ್ಟು ಅಕ್ಕ ಆ ಮಗುವನ್ನು ತನ್ನ ಮಗುವಂತೆ ಜೋಪಾನ ಮಾಡುತ್ತಿದ್ದಳು. ಹೀಗೆ ಅವರ ಬಾಂಧವ್ಯವು ಗಟ್ಟಿಯಾಗಿ ಬೆಳೆಯಿತು. ಹೀಗೆ 4ರ ಜೀವನ ಕಷ್ಟಕರವಾಗಿ ಬಡತನದಿಂದ ಸಾಗುತ್ತಿತ್ತು. ಒಂದು ದಿನ ತಂದೆ ತಾಯಿ ಇಬ್ಬರು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿ ಮಕ್ಕಳಿಬ್ಬರನ್ನು ಅನಾಥನನ್ನಾಗಿ ಮಾಡಿದರು. ಊರ ಜನ ಆ ಮಗುವನ್ನು ದುರಾದೃಷ್ಟದ ಮಗು ಎಂದು ದೂರಿದರು. ಆದರೆ ಗುಂಡಮ್ಮ ಯಾವುದಕ್ಕೂ ಕುಗ್ಗದೆ ಅವಳ ಪಾಟ, ತಂಗಿ ಹೀಗೆ ಹೂವನ್ನು ಮಾರುತ್ತಾ ಜೀವನ ನಡೆಸುತ್ತಿದ್ದಳು. ಆದರೆ ಕೆಲವೇ ಸಮಯ ಅವಳ ಆಟವೂ ನಿಂತಿತು, ಪಾಠವೂ ನಿಂತಿತು. ಅವಳ ಕಷ್ಟಕರ ಜೀವನವನ್ನು ಅರಿತ ಅಧ್ಯಾಪಕಿಯೇ ಅವಳ ಹರಿದ ಬಟ್ಟೆಗಳನ್ನು ನೋಡಿ ಅವಳ ಸಹಪಾಠಿಗಳ ಎದುರು ಹೀಯಾಳಿಸಿ ಅವಳು ಶಾಲೆಗೆ ಬರದಿರಲು ಕಾರಣವಾದರು. ಇದರಿಂದ ಅವಳು ತನ್ನ ಸಹಪಾಠಿಗಳಿಗೆ ಮುಖ ತೋರಿಸಲು ಮುಜುಗರಗೊಂಡು ಕಲಿಕೆಯನ್ನೇ ನಿಲ್ಲಿಸಿದಳು. ಅವಳು ತಂಗಿಯ ಪಾಲನೆ ಪೋಷಣೆ ಜೊತೆ ಅಕ್ಕಪಕ್ಕದವರಿಂದ ಹೊಲಿಗೆ ಕಲಿತು ಚಿಕ್ಕ ಪುಟ್ಟ ಬಟ್ಟೆಗಳನ್ನು ಹೊಲಿದು ಹಣ ಸಂಪಾದಿಸಲು ಪ್ರಾರಂಭಿಸಿದಳು. ಕಾಲದ ಜೊತೆ ಬಡತನವೂ ಉರುಳಿತು. ಅಕ್ಕ ತಂಗಿಗಳಿಬ್ಬರೂ ಸಿಟಿಯಲ್ಲಿ ಜೀವನ ನಡೆಸಲು ನಿರ್ಧರಿಸಿದರು. ಅಕ್ಕ ಸಿಟಿಯ ಮನೆಯಲ್ಲಿಯೇ ಟೈಲರ್ ಶಾಪನ್ನು ತೆರೆದಳು. ತಂಗಿಯನ್ನು ಒಂದೊಳ್ಳೆ ಶಾಲೆಗೆ ಅಡ್ಮಿಷನ್ ಮಾಡಿದಳು. ಜೀವನವು ತಕ್ಕ ಮಟ್ಟಿಗೆ ಸುಖವಾಗಿ ನಡೆಯುತ್ತಿತ್ತು. ಅಂದು ಪರಿಯ 18ನೇ ವರುಷದ ಹುಟ್ಟಿದ ದಿನ. ಅಂದು ಪರಿ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಅಕ್ಕ ಹೊಲಿದ ಬಟ್ಟೆಯನ್ನು ಹಾಕಿ ಸಿಹಿಯ ಜೊತೆಗೆ ಕಾಲೇಜಿಗೆ ಹೊರಟಳು. ಅವಳ ಓಲ್ಡ್ ಫ್ಯಾಷನ್ ಡ್ರೆಸ್ ಅನ್ನು ನೋಡಿ ಎಲ್ಲರೂ ಅವಳನ್ನು ಹಂಗಿಸಿದರು. ನಾಚಿಕೆಯಿಂದ ಮನೆಗೆ ಬಂದು ಅಕ್ಕನಲ್ಲಿ ವಿಷಯವನ್ನು ಹೇಳಿ ಜೋರಾಗಿ ಅತ್ತಳು. ಗುಂಡಮ್ಮ ಬೇಸರದಿಂದ ಹೊಸದೊಂದು ಬಟ್ಟೆ ತರಲು ಪರಿಯ ಜೊತೆ ಅಂಗಡಿಗೆ ಹೊರಟಳು. ದಾರಿಯಲ್ಲಿ ಜೋರಾದ ಗಾಳಿ. ಆ ಗಾಳಿಗೆ ಒಂದು ಪತ್ರಿಕೆ ಮುಖಕ್ಕೆ ತಾಗಿತು. ಅದು ವಸ್ತ್ರವಿನ್ಯಾಸ ಸ್ಪರ್ಧೆಯ ಪತ್ರಿಕೆ. ಆ ಡ್ರೆಸ್ ಡಿಸೈನ್ ಕಾಂಪಿಟೇಷನ್ ಅನ್ನು ಅವರ ಊರಲ್ಲಿ ಅಳವಡಿಸಲಾಗಿತ್ತು. ಗೆದ್ದವರಿಗೆ 25 ಲಕ್ಷ ಬಹುಮಾನ. ಅಲ್ಲದೆ ಬೇರೆ ಬೇರೆ ರೀತಿಯ ಡಿಸೈನ್ ಡ್ರೆಸ್ಗಳನ್ನು ಚಿತ್ರಗಳನ್ನು ಹಾಕಿದ್ದರು. ಈ ಚಿತ್ರಗಳನ್ನು ನೋಡಿದ ಪರಿ, ಅಕ್ಕ, ನೀನು ಒಂದು ಸಲ ಯಾಕೆ ಪ್ರಯತ್ನಿಸಬಾರದು? ನಾನು ನಿನಗೆ ಸಹಕರಿಸುತ್ತೇನೆ. ನೀನು ಒಂದು ಸಲ ಟ್ರೈ ಮಾಡಬಹುದಲ್ಲ? ಅಲ್ಲ ಪರಿ, ಈ ನನ್ನ ಡಿಸೈನನ್ನು ನಿನ್ನ ಫ್ರೆಂಡ್ಸೇ ಒಪ್ಪಿಕೊಳ್ಳುತ್ತಿಲ್ಲ. ಈ ಜಗತ್ತು ಒಪ್ಪಿಕೊಳ್ಳುವುದೇ? ಅದು ನನ್ನ ಡಿಸೈನನ್ನು. ಅದು ಬೇರೆ, ಕೈಯಲ್ಲೂ ಹಣ ಇಲ್ಲ. ಅದಕ್ಕೆಷ್ಟು ಖರ್ಚಾಗುವುದು ತಿಳಿಯುವುದೇ ನಿನಗೆ? ಅಕ್ಕ, ನಾನು ನಿನಗೆ ಸಹಕರಿಸುತ್ತೇನೆ.
ಈಗ ನಿನ್ನ ಕೈಯಲ್ಲಿ ಹಣ ಇದೆಯಲ್ಲ, ಇಷ್ಟು ಸಾಕು, ಮುಂದೆ ನೋಡಿಕೊಳ್ಳೋಣ. ದಯವಿಟ್ಟು ಬೇಡ ಬೇಡ ಅಕ್ಕ, ಒಪ್ಪಿಕೋ. ಸರಿ, ಆದರೆ ಪರಿ ನಿನಗೆ ಡ್ರೆಸ್ಸು? ಅದು ಆಗುತ್ತೆ ಅಕ್ಕ, ಬಾ. ಮಾರ್ಕೆಟ್ಟಿಗೆ ಹೋಗಿ ಅದಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ಕೊಂಡುಕೊಂಡು ಮನೆಗೆ ಹಿಂತಿರುಗುತ್ತಾರೆ. ಮನೆಗೆ ಬಂದ ಪರಿ ಅಮ್ಮನ ಪೆಟ್ಟಿಗೆಯಲ್ಲಿದ್ದ ಒಂದು ಒಳ್ಳೆಯ 2 ಸೀರೆಗಳನ್ನು ತೆಗೆದು ಅಕ್ಕನ ಕೈಯಲ್ಲಿ ಇಡುತ್ತಾಳೆ. ತನ್ನ ಮೊಬೈಲ್ನಲ್ಲಿದ್ದ ತರಹದ ಒಳ್ಳೆಯ ವಸ್ತ್ರ ವಿನ್ಯಾಸದ ಚಿತ್ರಗಳನ್ನು ಗುಂಡಮ್ಮನ ತಲೆಗೆ ತುಂಬುತ್ತಾಳೆ. ಹೀಗೆ ಒಂದೇ ದಿನದಲ್ಲಿ ಪರಿಗೆ ಒಂದು ಒಳ್ಳೆಯ ಬಟ್ಟೆಯನ್ನು ಹೊಲಿದು ಹುಟ್ಟಿದ ದಿನವನ್ನು ರಾತ್ರಿ ಅವಳ ಸಹಪಾಠಿ ಅಕ್ಕಪಕ್ಕದವರ ಜೊತೆ ಆಚರಿಸುತ್ತಾಳೆ. ಕಾಲೇಜಿನಲ್ಲಿ ಆದ ಅವಮಾನಕ್ಕೆ ಇಲ್ಲಿ ಒಳ್ಳೆಯ ಸನ್ಮಾನವೇ ಸಿಕ್ಕಿತು. ಬಟ್ಟೆ ಚೆನ್ನಾಗಿದೆ, ಎಷ್ಟು, ಎಲ್ಲಿಂದ, ಯಾವ ಡಿಸೈನರ್ ಎಂದು ಪ್ರಶ್ನೆಗಳ ಸುರಿಮಳೆ. ಅಲ್ಲದೆ ಹಲವಾರು ಹೊಲಿಗೆಯ ಆರ್ಡರ್ಗಳೂ ಬಂದವು. ಇದರಿಂದ ಗುಂಡಮ್ಮ ಹೊಸದೊಂದು ಟೈಲರ್ ಅಂಗಡಿಯನ್ನು ಪ್ರಾರಂಭಿಸಿದಳು. ಒಂದು ದಿನ ಗುಂಡಮ್ಮ ಮಾರ್ಕೆಟಿಗೆ ಹೋಗುವಾಗ ಪರಿಯಷ್ಟು ಎತ್ತರದ ಹುಡುಗಿ ಮತ್ತು ಎಳೆಮುದುಕಿಗಳಿಬ್ಬರು ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನು ಮಾರಾಟ ಮಾಡುತ್ತಿದ್ದರು. ಗುಂಡಮ್ಮನಿಗೆ ಎಲ್ಲೋ ಮುದುಕಿಯ ನೆನಪು. ಥಟಕ್ಕನೆ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದಳು. ಮತ್ತೆ ಅವಳ ಪರಿಚಯ ಹೇಳಿದಳು. ನಮಸ್ತೆ ಟೀಚರ್ ಎಂದಳು. ಆಗ ಆ ಅಜ್ಜಿಗೆ ಕಣ್ಣಲ್ಲಿ ನೀರು ತುಂಬಿತು. ಹಳೆಯ ನೆನಪು, ಗಬ್ಬು ವಾಸನೆ, ಛೀ, ಅಸಹ್ಯ, ಅನಾಥೆ, ಛೆ, ಏನು ಮಾಡಿಬಿಟ್ಟೆ ಎಂದೆನಿಸಿದಳು. ಛೆ, ನನ್ನನ್ನು ಕ್ಷಮಿಸಮ್ಮ. ಹೀಗೆ ನಾನು ಮಾಡಿದ ತಪ್ಪಿಗೆ ನನಗೆ ತಕ್ಕ ಶಾಸ್ತಿಯಾಗಿದೆ ಎಂದು ಜೋರಾಗಿ ಅತ್ತಳು. ಅಧ್ಯಾಪಕಿ ಕೆಲಸವನ್ನು ಕಳೆದುಕೊಂಡು ಹೇಗೆ ತಾನು ತನ್ನ ಮಗಳು ಬಡತನದ ಜೀವನವನ್ನು ಸಾಗಿಸುತ್ತಿದ್ದೇವೆ ಎಂದು ವಿವರಿಸಿದಳು. ಅಂತೂ ಆ ದಿನವೂ ಬಂದೇ ಬಿಟ್ಟಿತು. ಅಕ್ಕ ಡಿಸೈನರ್, ತಂಗಿ ಹಾಗೂ ಆ ಅಧ್ಯಾಪಕಿಯ ಮಗಳು ವಿನ್ಯಾಸದ ಮಾಡೆಲ್ ಆಗಿ ವೇದಿಕೆಯ ಮೇಲೆ ಬಂದೇ ಬಿಟ್ಟರು. ಜನರು, ಜಡ್ಜಸ್ ಅಂತೂ ಇವರ ಡಿಸೈನನ್ನು ನೋಡಿ ಮೂಕವಿಸ್ಮಿತರಾದರು. ಕೊನೆಗೆ ಅವರ ಪರಿಶ್ರಮಕ್ಕೆ ತಕ್ಕ ಫಲವಾಗಿ ಬಹುಮಾನವನ್ನೂ ಗಿಟ್ಟಿಸಿಕೊಂಡರು. ಹೀಗೆ ಅವರು ದೊಡ್ಡ ಡಿಸೈನರಲ್ಲಿ ಒಬ್ಬರೂ ಆದರು. ಹೀಗೆ ಕಾಲಚಕ್ರ ತಿರುಗುತ್ತಿರುತ್ತದೆ. ನಮ್ಮ ಒಳ್ಳೆಯ ಮನಸ್ಸು, ದೃಢವಾದ ಸಂಕಲ್ಪ, ಒಳ್ಳೆಯತನ, ಸಹಾಯ ಇಷ್ಟಿದ್ದರೆ ಏನನ್ನೂ ಸಾಧಿಸಬಹುದು ಅಲ್ಲವೇ? ಇದುವೇ ಕಾಲಚಕ್ರ. ಅಕ್ಕ ತಂಗಿಯ ಸಂಬಂಧ ಹೀಗೆ ಉಳಿಯುವುದೇ? ಹೇಳುವೆ ಇನ್ನೊಂದು ಭಾಗದಲ್ಲಿ. ನಮಸ್ತೆ. ರಾಮ್ ರಾಮ್.